ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಎಸ್-ಎಲ್-ಸಿ ವಾರ್ಷಿಕ ಪರೀಕ್ಷೆ ನಡೀತಾ ಇರತಕ್ಕಂಥದ್ದಾಗಿರುತ್ತೆ. ಅಂದರೆ ಮಧ್ಯ ವಾರ್ಷಿಕ ಪರೀಕ್ಷೆ ನಡೆಯುವಂಥದ್ದಾಗಿರುತ್ತೆ. ಸೊ ಒಂದು ಅರ್ಧ ವಾರ್ಷಿಕ ಪರೀಕ್ಷೆ ಅಥವಾ ಮಧ್ಯ ವಾರ್ಷಿಕ ಪರೀಕ್ಷೆ ಅಂತ ಏನು ಕರೀತಾರಲ್ಲ, ಸೊ ಆ ಒಂದು ಪರೀಕ್ಷೆ ನಡೀತಿರುವಂಥದ್ದಾಗಿರುವಂಥದ್ದು ಕರ್ನಾಟಕ ರಾಜ್ಯಾದ್ಯಂತ ಒಂದು ಪರೀಕ್ಷೆಗಳು ನಡೀತಿದ್ದಾವೆ. ಇದೀಗ ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಪ್ರಶ್ನೆಗಳು, ಗೊಂದಲಗಳ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಇರೋದಾಗಿರುತ್ತೆ. ಹಲವಾರು ವಿದ್ಯಾರ್ಥಿಗಳು ಒಂದಲ್ಲ ಒಂದು ಪ್ರಶ್ನೆಗಳನ್ನ ಇಟ್ಕೊಂಡಿರ್ತಾರೆ, ಅದನ್ನು ಕೂಡ ಕೇಳ್ತಾ ಇದ್ದೀವಿ ನಮಗೆ. ಸೊ ಒಂದು ಮಾರ್ಕ್ಸ್ ಏನಿರುತ್ತಲ್ಲ, ಅಂದರೆ ಮಧ್ಯ ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಒಂದು ರಿಸಲ್ಟನ್ನು ಫೈನಲ್ ಎಕ್ಸಾಮ್ ಏನು ಬರೀತಿದಾರಲ್ಲ, ಅದಕ್ಕೆ ಪರಿಗಣಿಸ್ತಾರೆ ಅಂತಲೂ ಕೂಡ ಕೆಲ ವಿದ್ಯಾರ್ಥಿಗಳ ಡೌಟ್ ಇದೆ. ನಂತರದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳ ಪ್ರಮುಖ ಪ್ರಶ್ನೆ ಏನಾಗಿದೆ ಅಂದರೆ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಂತರದಲ್ಲಿ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಪ್ರಶ್ನೆಗಳು ವಿದ್ಯಾರ್ಥಿಗಳು ಹೊಂದಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಕನ್ನಡ ಬದ ಯೂಟ್ಯೂಬ್ ಚಾನಲ್ ಇರತಕ್ಕಂಥ ಈ ಒಂದು ವಿಡಿಯೋಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಕನ್ನಡ ಬೈದದು. ಸೊ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಅಲ್ಲಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಇನ್ಸ್ಟಾಗ್ರಾಮ್ನಲ್ಲೇ ಸೊ ಹೆಚ್ಚುವರಿ ಪ್ರಶ್ನೆಗಳು, ಡೌಟ್ಸ್ಗಳು ಏನಿದ್ರು ಕೂಡ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ವೈಯಕ್ತಿಕವಾಗಿ ಕೂಡ ಗೈಡೆನ್ಸ್ ಅನ್ನು ಪಡ್ಕೊಂತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿನಿಯರಿಗೆ ಸಹಾಯ ಕೂಡ ಆಗುತ್ತೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ನಾನು ಪಡ್ಕೊಂತ ವಿದ್ಯಾರ್ಥಿಗಳಿಗೆ ಅಂತ ತಿಳಿಸ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ತಿಳಿಸುವಂತದರ ಒಂದೊಂದಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೇವೆ. ಸೊ ಕರ್ನಾಟಕ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಮಧ್ಯ ವಾರ್ಷಿಕ ಪರೀಕ್ಷೆ, ಅರ್ಧ ವಾರ್ಷಿಕ ಪರೀಕ್ಷೆ, ಮಿಡ್ ಟರ್ಮ್ ಎಕ್ಸಾಮ್ ಅಂತ ಏನು ಕರೀತಿರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸುವಂತದರ ಇಲಾಖೆ ಕಡೆಯಿಂದ ಒಂದು ಶೈಕ್ಷಣಿಕ ಅಂದರೆ ಪರೀಕ್ಷೆಗೆ ವೇಳಾಪಟ್ಟಿ ಕೂಡ ಪ್ರಕಟ ಮಾಡಿರೋದಾಗಿರುತ್ತೆ. ಅದರಲ್ಲಿ ಕೂಡ ಅವರು ತಿಳಿಸಿದ್ದಾರೆ. ಸೊ ಕರ್ನಾಟಕ ರಾಜ್ಯಾದ್ಯಂತ ಅನ್ವಯ ಆಗ್ತದೆ, ಏಕರೂಪದ ಒಂದು ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಆ ಪ್ರಕಾರದಲ್ಲಿ ಒಂದು ಪರೀಕ್ಷೆಗಳು ನಡೀಬೇಕು ಅಂತೆಲ್ಲ ಒಂದು ಮಾಹಿತಿಯನ್ನು ತಿಳಿಸಿರೋದಾಗಿರುತ್ತೆ. ನಂತರದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ KSEAB ಕಡೆಯಿಂದನೇ, ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದನೇ ಕರ್ನಾಟಕ ರಾಜ್ಯಾದ್ಯಂತ ಒಂದೇ ಪ್ರಶ್ನೆ ಪತ್ರಿಕೆನ, ಅಂದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಂಟರ್ ಕರ್ನಾಟಕ ರಾಜ್ಯಾದ್ಯಂತ ಇವಾಗ ಕನ್ನಡ ಪರೀಕ್ಷೆ ನಡೀತಿದೆ, ಕನ್ನಡ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ, ಸೊ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಅದೇ ಇರುತ್ತೆ. ಇಂಗ್ಲಿಷ್ ವಿಷಯದ ಪ್ರಶ್ನೆ ಪತ್ರಿಕೆ ಅಂದರೆ ಇಡೀ ರಾಜ್ಯಾದ್ಯಂತ ಆ ದಿನದಂದು ಇಡೀ ರಾಜ್ಯಾದ್ಯಂತ ಒಂದೇ ಪ್ರಶ್ನೆ ಪತ್ರಿಕೆ ಇರುತ್ತೆ. ಮೊದಲೇನಾಗ್ತಿತ್ತು ಅಂದರೆ ಜಿಲ್ಲೆಗಳ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಹೋಗುವಂಥದ್ದಾಗಿರುತ್ತೋ, ಅಂದರೆ ಜಿಲ್ಲಾ ಮಟ್ಟದಲ್ಲಿ ಸಿದ್ಧತೆಗಳನ್ನು ಮಾಡ್ತಾ ಇದ್ರು, ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ಸಿದ್ಧಪಡಿಸ್ತಾ ಇದ್ರು. ಇದೀಗ ಏನಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಒಂದೇ ಪ್ರಶ್ನೆ ಪತ್ರಿಕೆಯನ್ನು ಮಧ್ಯವಾರ್ಷಿಕ ಪರೀಕ್ಷೆಗೂ ಕೂಡ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದನೇ ಕಳಿಸಲಾಗ್ತದೆ. ಸೊ ಅದನ್ನ ಒಂದು ಶಿಕ್ಷಕರ ಶಾಲಾ ಲಾಗಿನ್ಗೆ ಅಥವಾ ಒಂದು ಶಾಲಾ ಮುಖ್ಯೋಪಾಧ್ಯಾಯರು ಇರ್ತಾರಲ್ಲ, ಸೊ ಅವ್ರ ಒಂದು ಲಾಗಿನ್ಗೆ ಕಳಿಸಲಾಗ್ತದೆ ಅಂತೆಲ್ಲ ಮಾಹಿತಿನ ಕೂಡ ತಿಳಿಸೋದಾಗಿರುತ್ತೆ. ಸೊ ಒಂದೇ ಪ್ರಶ್ನೆ ಪತ್ರಿಕೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಒಂದೇ ರಾಜ್ಯಾದ್ಯಂತ. ನಂತರದಲ್ಲಿ ಇವ್ಯಾಲ್ಯೂಯೇಷನ್ ಬಗ್ಗೆ ಮಾಹಿತಿನ ಕೇಳ್ತಾರೆ ವಿದ್ಯಾರ್ಥಿಗಳು, ಅದ್ರ ಬಗ್ಗೆ ತಿಳಿಸುವಂತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಮಧ್ಯ ವಾರ್ಷಿಕ ಪರೀಕ್ಷೆ ನಡೀತಿದೆಯಲ್ಲ, ಅದರ ಒಂದು ಮೌಲ್ಯಮಾಪನವನ್ನು ವಿದ್ಯಾರ್ಥಿಗಳು ಎಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಬೇರೆ ಒಂದು ಕಾಲೇಜ್ಗಳು ಶಾಲೆಗಳಿಗೆ ಹೋಗುತ್ತಾ, ಬೇರೆ ಒಂದು ಡಿಸ್ಟ್ರಿಕ್ಟ್ಗಳಿಗೆ ಹೋಗುತ್ತಾ ಅಂತ ಕೇಳ್ತೀರಿ. ಸೊ ವಾರ್ಷಿಕ ಪರೀಕ್ಷೆದು ಹೋಗುತ್ತೆ, ಆ್ಯನ್ಯುವಲ್ ಎಕ್ಸಾಮ್. ಬಟ್ ಅದರ ಮಧ್ಯ ವಾರ್ಷಿಕ ಪರೀಕ್ಷೆ ಅಂತಕ್ಕಂಥದ್ದು ಏನಿದೆಯಲ್ಲ, ಮಿಡ್ ಟರ್ಮ್ ಎಕ್ಸಾಮ್ದು, ಅದು ನಿಮ್ಮ ಒಂದು ಶಾಲಾ ಶಿಕ್ಷಕರೇ ಮೌಲ್ಯಮಾಪನವನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ನಿಮ್ಮ ಒಂದು ಶಾಲೆಗಳಲ್ಲಿ ನಿಮ್ಮ ಒಂದು ಶಾಲಾ ಶಿಕ್ಷಕರೇ ಮಾಡ್ತಾರೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಯಾವ ಥರ ಪ್ರಕಟ ಆಗುತ್ತೆ, ವೆಬ್ಸೈಟಲ್ಲಿ ಬರುತ್ತಾ ಏನು ಅಂತ ವಿದ್ಯಾರ್ಥಿಗಳಲ್ಲಿ ಒಂದು ಆತಂಕ ಇರುತ್ತೆ ಅಥವಾ ಒಂದು ಕ್ಯೂರಿಯಾಸಿಟಿ ಆಗಿರುತ್ತೆ. ಸೊ ಯಾವುದೇ ರೀತಿಯಾಗಿ ಮಧ್ಯ ವಾರ್ಷಿಕ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ದು ರಿಸಲ್ಟ್ ಇಂಟರ್ನೆಟ್ಟಲ್ಲಿ ಬರೋದಿಲ್ಲ ವಿದ್ಯಾರ್ಥಿಗಳಿಗೆ. ನಿಮ್ಮೊಂದು ಶಾಲೆಗಳಲ್ಲಿ ಅನೌನ್ಸ್ ಮಾಡ್ತಾರೆ, ನಿಮ್ಮೊಂದು ಶಿಕ್ಷಕರು ಏನಿರ್ತಾರಲ್ಲ, ಸೊ ಅವರೇ ನಿಮಗೆ ಒಂದು ರಿಸಲ್ಟನ್ನು ನಿಮ್ಮೊಂದು ಸೂಚನಾ ಫಲಕ, ನೋಟಿಸ್ ಬೋರ್ಡ್ ಆಗಿರ್ಬೋದು ಶಾಲೆಯಲ್ಲಿ ಇರ್ತಕ್ಕಂಥದ್ದು, ಅಥವಾ ನಿಮ್ಮೊಂದು ಕ್ಲಾಸ್ ರೂಮ್ಗೆ ಬರೋದ್ರ ಮುಖಾಂತರ ಅನೌನ್ಸ್ ಮಾಡ್ತಾರೆ, ಅಥವಾ ನಿಮ್ಮ ಪೇರೆಂಟ್ಸನ್ನು ಕರೆಸೋದ್ರ ಮುಖಾಂತರ ಕೂಡ ಪೇರೆಂಟ್ಸ್ ಮೀಟಿಂಗ್ ಮುಖಾಂತರ ಎಲ್ಲ ಅನೌನ್ಸ್ ಮಾಡಬಹುದಾಗಿರುತ್ತೆ. ಒಂದೊಂದು ಶಾಲೆ ಮೇಲೆ ಅದು ಅವಲಂಬನೆ ಆಗಿರುತ್ತೆ ಅಂತ ತಿಳಿಸ್ತಾ, ನಂತರದಲ್ಲಿ ಇವಾಗ ತಿಳಿಸುವಂಥದ್ದು ಪ್ರಮುಖವಾಗಿ ಸೊ ಇದರ ಒಂದು ರಿಸಲ್ಟನ್ನು ಆನ್ಯುವಲ್ ಎಕ್ಸಾಮ್ಗೆ ಪರಿಗಣಿಸ್ತಾರಾ ಅಂತ ಕೇಳ್ತಾ ಇರಿ. ಸೊ ಇದ್ರ ಬಗ್ಗೆ ತಿಳಿಸುವಂತಾರೆ, ಇಲ್ಲ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷಾ ಫಲಿತಾಂಶ ಅಂತಕ್ಕಂಥದ್ದು ಏನಿರುತ್ತಲ್ಲ, ಸೊ ಅದನ್ನ ರಿಸಲ್ಟ್ ಅದನ್ನೇ ಪರಿಗಣಿಸ್ತಾರೆ, ಆ ಒಂದು ಪರೀಕ್ಷೆ ಏನು ಬರೀತಾರಲ್ಲ ಅದನ್ನೇ. ಸೊ ಬಟ್ ಮಧ್ಯವಾರ್ಷಿಕ ಪರೀಕ್ಷೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಒಂದು ಗುಣಮಟ್ಟ ಯಾವ ಥರ ಸಾಗ್ತಿದೆ ಅಂದರೆ ಕಲಿಕೆಯಲ್ಲಿ, ನಂತರದಲ್ಲಿ ಒಂದು ಶಿಕ್ಷಕರನ್ನ ಬದಲಾವಣೆಗಳಾಗಬೇಕಾಗಿದೆ, ಶಿಕ್ಷಕರು ಬದಲಾವಣೆ ಮಾಡ್ಕೋಬೇಕಾದ್ರೆ ವಿದ್ಯಾರ್ಥಿಗಳು ಯಾವ ಥರ ಒಂದು ಬೋಧನೆ ಮಾಡಬೇಕು, ಯಾವ ಒಂದು ಅರ್ಧಕ್ಕೆ ಬಂದಿರುವಂಥದ್ದಾಗಿರುತ್ತೆ ಈ ಹಂತದಲ್ಲಿ. ಸೊ ಯಾವ ರೀತಿಯಾಗಿ ಕಲಿಕೆಗಳು ಆಗಿದ್ದಾವೆ ಇದನ್ನ ಒಂದು ತಿಳ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥ ಪರೀಕ್ಷೆಗಳಾಗಿರುತ್ತೆ ವಿನಃ ಇದನ್ನ ರಿಸಲ್ಟನ್ನು ವಾರ್ಷಿಕ ಪರೀಕ್ಷೆಗೆ ಪರಿಗಣಿಸೋದಿಲ್ಲ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಒಂದು ಪರೀಕ್ಷೆಗಳನ್ನ ಬರೀರಿ, ಸಿದ್ಧತೆಯನ್ನು ಮಾಡ್ತೀರಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ